ಎಲ್ರಿಗೂ ನಮಸ್ಕಾರ. ಇವತ್ತು ಸಿರಿಯ ಶುರುನಲ್ಲಿ ವಿದ್ಯಾ ಕಾಡಿನ ಸ್ಟಾರ್ಟಿಂಗಲ್ಲಿರೋ ದೇವ್ರ ಹತ್ರ ಕೇಳಿಕೊಂಡು ನಾವೇನು ತಪ್ಪು ಮಾಡಿದ್ದೀವೋ ಗೊತ್ತಿಲ್ಲ, ಆದರೆ ಇವತ್ತಿನ ಪರಿಸ್ಥಿತಿ ನಮ್ಮ ಮಾವಯ್ಯಂದು ನಮ್ಮ ಮನೆಯವ್ರದ್ದು ಎಲ್ಲರ ಪ್ರಾಣ ತೆಗೆಯೋದ್ರಲ್ಲಿದೆಯಾ. ನಾವೀಗ ಕಾಡು ಒಳಗಡೆ ಹೋಗಿ ಔಷಧಿನ ಹುಡುಕೊಂಡು ಬರೋದಕ್ಕೆ ನೀನು ನಮಗೀಗ ಸಹಾಯ ಮಾಡಬೇಕು. ನನ್ನ ಗಂಡನಿಗೂ ನನಗೂ ಇಬ್ರಿಗೂ ಸಹ ಔಷಧಿನ ಹುಡ್ಕೊಂಡು ಬರೋದಕ್ಕೆ ನೀನೇ ಸಹಾಯ ಮಾಡಬೇಕು ಅಂತ ಹೇಳಿ ದೇವರಲ್ಲಿ ಕೇಳಿಕೊಂಡು ಕಾಡಿನೊಳಗಡೆ ಎಂಟ್ರಿ ಕೊಟ್ಟಿದ್ದಾಳೆ ವಿದ್ಯಾ. ಭದ್ರ ಇಬ್ಬರೂ ಸಹ ಕಾಡಿನೊಳಗಡೆ ಎಂಟ್ರಿ ಕೊಟ್ಟಿದ್ದಾರಲ್ವಾ. ಭದ್ರಂಗೆ ಮೊದಲು ಹೋಗ್ತಾನೆ. ಮೊದಲಲ್ಲಿ ದೊಡ್ಡದಾಗಿ ಬೋರ್ಡ್ ಸಿಗುತ್ತೆ. ಮುಂದೆ ಹೋದರೆ ಅರಣ್ಯ ಇದೆ, ದೊಡ್ಡ ದಟ್ಟವಾಗಿದೆ, ವನ್ಯಜೀವಿಗಳಿರ್ತವೆ, ಅಪಾಯಕಾರಿ, ಇಲ್ಲಿಂದ ಮುಂದೆ ಯಾರೂ ಹೋಗಬಾರ್ದು ಅಂತ ಹೇಳಿ ಬೋರ್ಡ್ ಹಾಕಿರ್ತಾರೆ. ಇದನ್ನು ನೋಡಿಬಿಟ್ಟು ಊರಿನ ಜನಗಳೆಲ್ಲ ಹೇಳಿದ್ದೆಲ್ಲ ನಿಜ, ಇಲ್ಲಿಂದ ಆಚೆಗಳೇ ತುಂಬ ಕಷ್ಟವಾಗಿದೆ, ದಟ್ಟ ಕಾಡು ಅಂತ ಹೇಳ್ಕೊಂಡು ಮುಂದೆ ಹೋಗ್ತಾನೆ. ಇನ್ನು ಆಸ್ಪತ್ರೆ ಹತ್ರ ಮನೆಯವರು ಅಜ್ಜಮ್ಮ ಚಂಪಾ ಎಲ್ಲರೂ ಸಹ ಕಾಯ್ತಾ ಕೂತಿದ್ದಾರೆ. ಡಾಕ್ಟರ್ ಬಂದು ಮಾತಾಡ್ತಾರೆ. ಈ ಮೋಹನ ಹೆಂಗಿದ್ದಾರೆ ಎಲ್ಲರೂ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಒಳಗಡೆ ಇರೋ ಪರಿಸ್ಥಿತಿ ಹಾಗೇ ಇದೆ, ಎಷ್ಟೇ ಮೆಡಿಸಿನ್ಸ್ ಕೊಟ್ಟರು ಜ್ವರ ಕಡಿಮೆ ಆಗ್ತಾ ಇಲ್ಲ, ತಲೆನೋವು ಎಲ್ಲ ಜಾಸ್ತಿ ಆಗ್ತಾ ಇದೆ ಎಲ್ಲರಿಗೂ ಅಂತ ಹೇಳಿ ಡಾಕ್ಟರ್ ಉತ್ತರ ಕೊಡ್ತಾರೆ. ಚಂಪಾ ಕೇಳ್ತಾಳೆ, ಸರಿ ಡಾಕ್ಟರೇ, ವಿದ್ಯಾಕ್ಕ ಅವ್ರು ಹೆಂಗಿದ್ದಾರೆ ಅಂತ ಹೇಳಿ ಕೇಳ್ತಾರೆ. ವಿದ್ಯಾ ಆವಾಗಲೇ ದೊಡ್ಡ ಡಾಕ್ಟ್ರು ಹೊರಗಡೆ ಕಳಿಸಿದ್ರಲ್ಲ, ಅವಳು ಒಳಗಡೆ ಇರಬಾರ್ದು, ಅವ್ರಗಳ ಜೊತೆ ಮಧ್ಯ ಇದ್ದರೆ ಅವಳಿಗೆ ಅಪಾಯ ಅಂತ ಹೇಳಿ ಮುಂಚೆನೇ ಹೊರಗಡೆ ಕಳಿಸಿದ್ರಲ್ವಾ ವಿದ್ಯನ್ನ ಅಂತ ಹೇಳಿ ಡಾಕ್ಟ್ರು ಹೇಳಿದ್ದಕ್ಕೆ, ಹೌದಾ ಹಾಗಾದರೆ ಎಲ್ಲಿ ಹೋಗ್ಬಿಟ್ಲು ಇವಳು ಅಂತ ಹೇಳಿ ಎಲ್ಲರೂ ಗಾಬರಿ ಆಗ್ತಾರೆ. ಅಜ್ಜಮ್ಮ ಮೋಹನ ನೀವು ಭದ್ರನ ಜೊತೆ ಮಾತಾಡಬೇಕಾದ್ರೆ ನಾವು ನೋಡಿದ್ದು ಬಿಟ್ಟರೆ ಅವಳನ್ನ ನಾವು ಮತ್ತೆ ನೋಡೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇನ್ನು ಭದ್ರ ಕಾಡಿಗೆ ಹೋಗಿದ್ದಾನೆ, ಔಷಧಿ ತಂದೆ ತರ್ತಾನೆ ಅಂತ ಹೇಳಿ ಅಜ್ಜಮ್ಮ ನಂಬಿಕೆ ಸಹ ಇಟ್ಕೊಂಡಿದ್ದಾಳೆ. ಇನ್ನು ಇವಳು ಎತ್ಲಾಗೊಂಟೋದ್ಲಪ್ಪ ಅಂತ ಅನ್ನೋ ಅಷ್ಟರಲ್ಲಿ ಒಂದು ಹೆಂಗ್ಸ್ ಬಂದ್ಬಿಟ್ಟು ಹೇಳ್ತಾಳೆ, ನಿಮ್ಮ ಸೊಸೆ ಕಾಡೊಳಗಡೆ ಹೋದ್ಲು ನಿಮ್ಮ ಸೊಸೆ ಅಂತ ಹೇಳಿ ಒಂದು ಹೆಂಗ್ಸ್ ಬಂದು ಹೇಳ್ತಾಳೆ. ಅದಕ್ಕೆ ಮೋಹನ ಏನು ಹೇಳ್ತಿದ್ಯವ ನೀನು, ಅವಳು ಹೆಂಗೆ ಕಾಡು ಒಳಗಡೆ ಹೋದ್ಲು ಅಂತ ಕೇಳಿದ್ದಕ್ಕೆ ಹಿಂಗೆ ಆಯಿತು ಅಂತ ಎಲ್ಲ ಹೇಳಿ ವಿವರವಾಗಿ ಆ ಹೆಂಗಸು ಹೇಳ್ತಾಳೆ. ನಾನು ಸಹ ಕಾಡೊಳಗಡೆ ಹೋಗಿ ಔಷಧಿನ ತೊಗೊಂಡು ಬರ್ತೀನಿ, ನನ್ನ ಗಂಡ ಹೋಗ್ತಿದ್ದಾರೆ, ಅವ್ರ ಜೊತೆ ನಾನು ಹೋಗಿ ತಗೊಬಂದರೆ ಸಹಾಯ ಆಗುತ್ತೆ ಅಂತ ಹೇಳಿ ಓದ್ಲು ಅಮ್ಮವ್ರೆ ಅಂತ ಹೇಳಿ ಆ ಹೆಂಗಸು ಹೇಳ್ತಾಳೆ. ಅದಕ್ಕೆ ಮೋಹನ ನೋಡಿ ಅತ್ತೆ, ನಿಮ್ಮ ಸೊಸೆ ಏನು ಮಾಡಿದ್ದಾಳೆ ಅಂತ ಹೇಳಿ, ಇಂಥ ಪರಿಸ್ಥಿತಿನಲ್ಲಿ ಹೊಟ್ಟೆಲಿ ಮಗು ಇಟ್ಕೊಂಡು ಕಾಡು ಒಳಗಡೆ ಹೋಗಿದ್ದಾಳೆ, ಸರಿ ಆಯಿತು ಧೈರ್ಯವಾಗಿರೋಣ ಅಂತ ಹೇಳಿದರೆ ಭದ್ರನ ಜೊತೆಗಾದರೂ ಹೋಗಿದ್ದಾಳಾ, ಇಲ್ಲ ಒಬ್ಬಳೇ ಹೋಗಿದ್ದಾಳೆ ಅಂತ ಹೇಳಿ ಅಜ್ಜಮ್ಮನ ಹತ್ರ ಮೋಹನ ಹೇಳ್ತಾಳೆ. ಇನ್ನು ಅಜ್ಜಮ್ಮ ಯಾಕೆ ಅವಳು ಇಂಥ ಕೆಲಸ ಮಾಡಿದ್ಲು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ದೇವ್ರ ಹತ್ರ ಕೇಳ್ಕೊತಾಳೆ, ದೇವರೇ ನಮ್ಮ ಮೊಮ್ಮಕ್ಕಳನ್ನು ನನ್ನ ಮಕ್ಕಳನ್ನು ಎಲ್ಲರೂ ನೀನೇ ಕಣಪ್ಪ ಕಾಪಾಡಬೇಕು ಅಂತ ಹೇಳಿ. ಇನ್ನು ವಿದ್ಯಾ ಒಂದು ಕಡೆ ಕಾಡಿನಲ್ಲಿ ಎಲ್ಲ ದಟ್ಟಾರಣ್ಯದಲ್ಲಿ ಹುಡುಕಾಡ್ತಾ ಇದ್ದಾರೆ ಔಷಧಿಗೋಸ್ಕರ. ಭದ್ರನೂ ಅಷ್ಟೇ ಹುಡುಕಾಡ್ತಿದ್ದಾನೆ, ಅವ್ರಿಗೆ ದಾರಿ ಗೊತ್ತಾಗ್ತಾ ಇಲ್ಲ, ಆದರೂ ಸಹ ಕಷ್ಟ ಅಂತ ಅಂದ್ಕೊಳ್ಳದೆ ಅವರು ಮನೆಯವ್ರ ಜೀವ ಉಳಿಸೋಕ್ಕೋಸ್ಕರ ಕಾಡಲ್ಲಿ ಇನ್ನೂ ಹುಡುಕ್ತಾ ಇದ್ದಾರೆ. ಇನ್ನು ಆಸ್ಪತ್ರೆ ಹತ್ರ ಸುಭಾಷ ಓಡ್ ಬರ್ತಾನೆ. ಅಜ್ಜವ್ವ ಏನಾಯಿತು ಅಜ್ಜಮ್ಮ ಇದು ಅಂತ ಹೇಳಿ ಕೇಳ್ತಾನೆ. ಬಂದ್ಯಪ್ಪ ಬಾ ಅಂತ ಹೇಳಿ ಸುಭಾಷನ್ನ ಅಜ್ಜಮ್ಮ ಹೇಳ್ತಾಳೆ. ಏನು ಅವರು ಪರಿಸ್ಥಿತಿ ಏನು ಒಳ್ಳೆದಾಗಿ ಕಾಣಿಸ್ತಾ ಇಲ್ಲ, ಇನ್ನೂ ಹದಗೆಡ್ತಾ ಇದೆ ಆರೋಗ್ಯ ಅಂತ ಹೇಳಿ ಅಜ್ಜಮ್ಮ ಹೇಳಿದ್ದಕ್ಕೆ ಸುಭಾಷ, ಈ ಹಾಳದ ಕೊಂಪೆನಲ್ಲಿದ್ದರೆ ಏನು ಉಪಯೋಗ, ಅವ್ರನ್ನ ಫಸ್ಟು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗೋದಲ್ವಾ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಇನ್ನು ಹೇಳ್ತಾರೆ, ಅವ್ರನ್ನ ಇಲ್ಲಿಂದ ಕರ್ಕೊಂಡೋದ್ರೆ ಅವ್ರ ಪ್ರಾಣ ಉಳಿಯಲ್ಲ ಅಂತ ಹೇಳಿ ನಾಟಿ ಔಷಧಿ ಕೊಡೋರು ಹೇಳಿದ್ದಾರೆ, ಹಾಗಾಗಿ ಅವ್ರನ್ನ ಇಲ್ಲಿಂದ ಕರ್ಕೊಂಡೋಗೋಕ್ಕೆ ಸಾಧ್ಯ ಇಲ್ಲ. ಇನ್ನು ಭದ್ರ ಸಹ ಕಾಡೊಳಗಡೆ ಹೋಗಿ ಔಷಧಿ ತೊಗೊಂಡು ಬಂದೇ ಬರ್ತೀನಿ ಅಂತ ಹೋಗಿದ್ದಾನಪ್ಪ, ಅವನಿಗೋಸ್ಕರ ಕಾಯ್ತಾ ಕೂತಿದ್ದೀವಿ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಇನ್ನು ವಿದ್ಯೆಂಗೆ ಒಂದು ದೊಡ್ಡ ಹಾವು, ವಿಷಕಾರಿ ಹಾವು ಕಾಣಿಸ್ಕೊಳ್ಳುತ್ತೆ. ಇನ್ನು ಅದನ್ನು ಕೈ ಮುಗಿದು, ನಾಗಮ್ಮ ದಯವಿಟ್ಟು ಇಲ್ಲಿಂದ ಹೋಗ್ಬಿಡು, ನಾನು ಒಳ್ಳೆ ಕೆಲಸಕ್ಕೆ ಅಂತ ಹೇಳಿ ಬಂದಿದ್ದೀನಿ, ನಮ್ಮ ಮನೆಯವ್ರ ಜೀವ ಉಳ್ಸೋಕ್ಕೋಸ್ಕರ ಬಂದಿದ್ದೀವಿ, ದಯವಿಟ್ಟು ನಮ್ಗೆ ತೊಂದರೆ ಕೊಡಬೇಡ ಹೋಗು ಅಂತ ಕೈ ಮುಗಿದು ಕೇಳ್ಕೊತಾಳೆ. ಅದು ಸಹ ಕ್ಲಿಯರಾಗಿ ಹೋಗುತ್ತೆ. ಇನ್ನು ಸುಭಾಷ ಒಳಗಡೆ ಅಮ್ಮನ್ನ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೇಳಿ ಒಳಗಡೆ ಬರ್ತಾನೆ. ಇಲ್ಲಿ ಫಸ್ಟು ಶಿವರಾಮೇಗೌಡ ಮಲ್ಕೊಂಡು ನರಳುತ್ತಿರೋದನ್ನ ನೋಡ್ತಾನೆ. ಆಮೇಲೆ ಅವನ್ನ ನೋಡಿಬಿಟ್ಟು, ಇವಾಗ ಇವ್ರನ್ನ ಈ ಟೈಮಲ್ಲಿ ಮಾತಾಡ್ಸಿದ್ರೆ ನನ್ನ ಮೇಲೆ ಕಣಿಕರ ಆದರೂ ಬಂದು ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬೋದು ಅಂತ ಹೇಳಿ ಶಿವರಾಮೇಗೌಡನ ಹತ್ರ ಫಸ್ಟು ಸುಭಾಷ ಮಾತಾಡ್ಸೋಕ್ಕೆ ಹೋಗ್ತಾನೆ. ಆವಾಗ ಶಿವರಾಮೇಗೌಡನ ಹತ್ರ ಮಾತಾಡ್ಸೋಕ್ಕೆ ಹೋದಾಗ, ಯಾಕ್ಲ ಬಂದೆ ನೀನು ಇಲ್ಲಿಗೆ, ಹೋಗ್ಲಾ ಅಂತ ಹೇಳಿ ಫಸ್ಟು ಬೈತಾನೆ. ಅದಕ್ಕೆ ಸುಭಾಷ, ಇಂಥ ಪರಿಸ್ಥಿತಿಲಿ ಬರದೆ ಇನ್ನು ಯಾವ ಟೈಮಲ್ಲಿ ಬರಬೇಕು ದೊಡ್ಡಪ್ಪ ಅಂತ ಹೇಳಿ ಹೇಳ್ತಾನೆ. ಇನ್ನು ದೊಡ್ಡ ಸುಳ್ಳೆ ಹೇಳ್ತಿದ್ದಾನೆ ನೋಡಿ, ನಿಮಗೆ ಈ ಥರ ಆಯಿತು ಅಂತ ಹೇಳಿದ ತಕ್ಷಣ ನನಗೆ ಜೀವನೇ ಹೋದಂಗೆ ಆಯಿತು, ಜೀವನ ಕೈಲಿ ಹಿಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ದೊಡ್ಡಪ್ಪ ಅಂತ ಹೇಳಿ ತುಂಬ ದೊಡ್ಡ ಸುಳ್ಳೆ ಬಿಡ್ತಾ ಇದ್ದಾನಲ್ವಾ. ಇವಾಗ ಹೇಗಿದೆಯಾ ದೊಡ್ಡಪ್ಪ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವ್ನು ವಿಪರೀತ ತಲೆನೋವು, ಜ್ವರ ಜಾಸ್ತಿಯಾಗಿ ಹೆಂಗೆಂಗೋ ಆಯ್ತೈತೆ, ಹೇಳೋಕ್ಕಾಯ್ತಾಯಿಲ್ಲ, ಮಾತಾಡೋಕ್ಕಾಯ್ತಾಯಿಲ್ಲ ಅಂತ ಹೇಳಿ ನರಳಾಡ್ತಿದ್ದಾನೆ.
ಇನ್ನು ನೀನೇನು ಹೆದರ್ಕೋಬೇಡ ದೊಡ್ಡಪ್ಪ, ನಾನಿದ್ದೀನಿ, ನಿಮ್ಗೇನೂ ಆಗೋಕ್ಕೆ ನಾನು ಬಿಡೋದಿಲ್ಲ, ನಿಮ್ಗೇನಾಗಕ್ಕೂ ನಾನು ಬಿಡಲ್ಲ, ನಾನು ಕಾಪಾಡ್ಕೊತೀನಿ ಧೈರ್ಯವಾಗಿರು ದೊಡ್ಡಪ್ಪ ಅಂತ ಹೇಳಿ ಸುಭಾಷ ಹೇಳ್ತಿದ್ದಾನೆ. ಇನ್ನು ಸುಭಾಷನ್ ನೋಡಿದ್ದು ಈಶ್ವರಿ ಎದ್ದು ಕೂತ್ಕೊಂತಾಳೆ. ಎದೊಳ್ಬೇಡ ಕಣಮ್ಮ, ಮಲ್ಕೊಳಮ್ಮ ನೀನು ಅಂತ ಹೇಳಿ ಮಲಗಿಸ್ತಾನೆ. ಇನ್ನು ಈಶ್ವರಿ, ನಿನ್ನ ಮುಖ ನೋಡಿದೆ ನಾನು ಹೆಂಗೆ ಕಣ್ಣು ಮುಚ್ಚಿಬಿಡ್ತೀನೋ ಅಂದ್ಕೊಂಡಿದ್ದೆ ಕಣ್ಲಾ, ನೀನು ಬಂದಲ್ಲ ನನಗೆ ಸಾನೆ ಸಂತೋಷ ಆಯಿತು, ನನಗೆ ಇವಾಗ ಸಮಾಧಾನ ಆಯಿತು ಅಂತ ಹೇಳ್ತಾಳೆ. ಅದಕ್ಕೆ ಸುಭಾಷ, ಯಾಕಮ್ಮ ಯಾಕೆ ಈ ಥರ ಮಾತಾಡ್ತಾ ಇದೀಯಾ, ನಿನ್ನ ಈ ಥರ ನಾನು ಸುಮ್ಮನೆ ಬಿಟ್ಬಿಡ್ತೀನಿ. ಅದಕ್ಕೆ ಈಶ್ವರಿ ಹೇಳ್ತಾಳೆ, ಆ ಹುಳ ಕಚ್ಚಿ ಇಲ್ಲಿ ಗಂಟ ಯಾರೂ ಬದುಕಿಲ್ವಂತೆ, ಈಗ ತಾನೇ ಒಬ್ಬ ಸತ್ತೋದ, ನೀನು ತಾನೇ ಏನು ಮಾಡೋಕ್ಕಾಯ್ತದೆ ಅಂತ ಹೇಳ್ತಾಳೆ ಈಶ್ವರಿ. ಅದಾದಮೇಲೆ ವಿನಂತಿ ಅವ್ರ ಅಮ್ಮ ಸಾವಿತ್ರಿ ಸಹ, ನನಗೆ ಉಸಿರಾಡೋಕ್ಕಾಗದೆ ನರಳಾಡ್ತಿದ್ದೀನಿ ಕಂಡ, ಯಾವಾಗ ಹೋಗ್ತೀನಿ ಅಂತ ಗೊತ್ತಾಯ್ತಾ ಇಲ್ಲ ಅಂತ. ಇನ್ನು ಚಿತ್ರನೂ ಸಹ ಆ ಹುಳನ ಕೈಲಿ ಕಚ್ಚಿಸ್ಕೊಂಡು ಪ್ರಾಣ ಹೋಗಂಗಾಯ್ತೈತೆ, ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ ಅಂತ ಅವಳು ನರಳಾಡ್ತಿದ್ದಾಳೆ. ಇನ್ನು ಸುಭಾಷ ಹೇಳ್ತಾನೆ, ಭದ್ರಣ್ಣ ಹೋಗಿದ್ದಾನೆ ಔಷಧಿ ತರೋದಕ್ಕೆ, ಈಗ ನಾನು ಕೂಡ ಹೋಗ್ತಾ ಇದ್ದೀನಿ, ನಿನ್ನೆಲ್ಲರನ್ನೂ ಉಳಿಸ್ಕೊತೀನಿ ಅಂತ ಹೇಳ್ತಾನೆ. ನಾನು ಕಾಡಿಗೆ ಹೋಗಿ ಔಷಧಿ ತೊಗೊಂಡು ಬಂದೇ ಬರ್ತೀನಿ, ನಿನ್ನ ಚಿತ್ರನ್ನ ಮತ್ತು ಸಾವಿತ್ರಿನ ಅತ್ತೆನ ಎಲ್ಲರನ್ನೂ ಉಳಿಸ್ಕೊತೀನಿ, ಶಿವರಾಮ ದೊಡ್ಡಪ್ಪನ ಎಲ್ಲರನ್ನೂ ಉಳಿಸ್ಕೊತೀನಿ ಅಂತ ಹೇಳ್ತಾನೆ. ಅವಾಗ ವಿನಂತಿ ಹೆಸರನ್ನ ಬಿಟ್ಬಿಡ್ತಾನೆ. ಅದಕ್ಕೆ ವಿನಂತಿ, ಏನು ನನ್ನ ಹೆಸರು ಬಿಟ್ಬಿಟ್ಟಲ್ಲ, ಈ ಹೋದ್ರೆ ಹೋಯ್ತಾಳೆ ಅಂತ ಅನ್ಕೊಬಿಟ್ಟಿದ್ಯಾ ಅಂತ ಹೇಳ್ತಾಳೆ ವಿನಂತಿ. ಇಲ್ಲ ವಿನಂತಿ, ನಿನ್ನ ಹೆಸರು ಯಾಕೆ ಬಿಡಲಿ, ನಿನ್ನೂ ಸಹ ಸೇರಿಸಿನೇ ಅಂತ ಹೇಳ್ತಾನೆ. ಇನ್ನು ಈಶ್ವರಿ, ಹುಷಾರು ಕಣ್ಲಾ ಅಂತ ಹೇಳಿ ಹೇಳಿಬಿಟ್ಟು ಕಳಿಸ್ತಾಳೆ. ಇನ್ನು ಸುಭಾಷ್ ಅಜ್ಜಮ್ಮನ ಹತ್ರ ಓಡಿ ಬಂದು, ನಾನು ಸಹ ಈಗ ಕಾಡಿಗೆ ಹೋಗ್ಬಿಟ್ಟು ಔಷಧಿ ತೊಗೊಂಡು ಬಂದೇ ಬರ್ತೀನಿ, ಇವನ್ನೆಲ್ಲ ಉಳಿಸ್ಕೊತೀನಿ ಅಂತ ಹೇಳಿ ಅರ್ಜೆಂಟಲ್ಲಿ ಓಡೋಯ್ತಾವನೆ. ಅಜ್ಜಿ ಏನು ಹೇಳಿದ್ರು ಸಹ ತಿರುಗು ಅವನು ಕೇಳಿಸ್ಕೊತಾ ಇಲ್ಲ. ಇನ್ನು ಅಜ್ಜಿ ಅವನಿಗೆ ಬೆಂಕಿಗೆ ಎದ್ರದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಕಣೆ ಮೋಹನ, ಹಿಂಗೆ ಓಡ್ತಿದ್ದಾನೆ, ಅವ್ನು ಯಾಕೆ ಹಿಂಗೆ ಆಡ್ತಾವನೋ ಗೊತ್ತಾಯ್ತಾ ಇಲ್ಲ, ಏನು ವಿಷಯ ತಿಳ್ಕೊಳ್ಳದೆ ಕಾಡು ಒಳಗಡೆ ಹೋಯ್ತೀನಿ ಅಂತವನೇ, ಏನು ಅನಾಹುತ ಆಗುತ್ತೋ ಗೊತ್ತಿಲ್ವಲ್ಲ ಅಂತ ಹೇಳಿ ಅಜ್ಜಮ್ಮ ಕೊರಗ್ತಾಳೆ. ಇನ್ನು ಸುಭಾಷ ಸಹ ಬೆಂಕಿ ಇದನ್ನ ಇಟ್ಕೊಂಡು ಕಾಡು ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ. ಇನ್ನು ವಿದ್ಯಾ ಕಾಡು ಒಳಗಡೆ ಸುತ್ತಾಡ್ತಿದ್ದಾಳಲ್ವಾ, ಅಲ್ಲಿ ಯಾರೋ ನಗೋ ಥರ ಕೇಳಿಸ್ತಾ ಇದೆ. ಅದಕ್ಕೆ ವಿದ್ಯಾ, ಯಾರಿದು ಹಿಂಗೆ ನಗ್ತಾವ್ರಲ್ಲ, ಯಾರದು ನಗ್ತಾ ಇರೋದು, ಧೈರ್ಯ ಇದ್ದರೆ ನನ್ನ ಕಣ್ಮುಂದೆ ಬಂದು ನಗಿ, ನನ್ನ ಮುಂದೆ ಬಂದು ನಗಿರಿ ಅಂತ ಹೇಳ್ತಾಳೆ. ಅದಾದಮೇಲೆ ಸೌಂಡು ಫುಲ್ ಸೈಲೆಂಟ್ ಆಗಿಬಿಡುತ್ತೆ. ಸರಿ ಸಾಕಾಯಿತು ನನಗೆ, ಸ್ವಲ್ಪ ಹೊತ್ತು ಕೂತ್ಕೊತೀನಿ ಅಂತ ಹೇಳಿ ಮರದ ಕೆಳಗಡೆ ಕೂತ್ಕೊತಿರ್ತಾಳೆ. ಅಲ್ಲಿ ಒಂದು ಸತ್ತ ಹೆಣ ಅಂದರೆ ನೇಣು ಹಾಕ್ಕೊಂಡಿರೋ ಸ್ಕೆಲಿಟನ್ ನೋಡ್ಬಿಡ್ತಾಳೆ. ಭಯಪಟ್ಟು ಅಲ್ಲಿಂದ ಓಡ್ತಾ ಇರ್ತಾಳೆ. ಓಡೋ ಇದರಲ್ಲಿ ಅವಳು ಕೆಸರಿನ ಗುಂಡಿ ಒಳಗಡೆ ಬಿದ್ದುಬಿಡ್ತಾಳೆ. ಕಾಪಾಡಿ ಅಂತ ಕಿರ್ಚ್ಕೊತಾ ಇದ್ದಾಳೆ. ಇನ್ನು ಭದ್ರಾ ಸಹ, ಯಾರು ಇಷ್ಟೊತ್ತಲ್ಲಿ ಹಿಂಗೆ ಕಿರ್ಚ್ಕೊತಾ ಇದ್ದಾರೆ, ಯಾರಿದ್ದಾರೆ ಅಂತ ಹೇಳಿ ಹುಡಿಕೊಂಡು ಈ ದಾರಿನೇ, ಕಿರ್ಚೋ ಅಂಥ ದಾರಿನೇ ವಿದ್ಯಾ ಎಲ್ಲಿ ಕಿರಿಸ್ತಿರ್ತಾಳೆ ಅಲ್ಲೇ ಬರ್ತಾನೆ ಭದ್ರಾ ಸಹ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.